ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಇಂದಿನ ಸತ್ಸಂಗಕ್ಕೆ ತನ್ನೆಲ್ಲರಿಗೂ ಆದರದ ಸ್ವಾಗತ. ನಾವು ಇಂದು ಭಗವದ್ಗೀತೆಯ ದೈವಾಸುರ ಸಂಪದ್ವಿಭಾಗ ಯೋಗ ಇದರ 4 ಶ್ಲೋಕಗಳನ್ನ ಮನನ ಮಾಡೋಣ. ಮೊದಲ 4 ಅದರಲ್ಲಿ ಇಲ್ಲಿ ಏನ್ ಹೇಳ್ತಾರೆ ಅಲ್ಲಿ ತಿಳಿಸುವ ಹಾಗೆ ದೈವ ಮತ್ತು ಅಸುರ ದೈವಿಕ ಗುಣಗಳು ಮತ್ತೆ ಆಸುರಿ ಗುಣಗಳು. ದೈವಿ ಗುಣಗಳನ್ನ ಸಂಪತ್ತು ಅಂತ ಹೇಳ್ಬೋದು, ಆಸುರಿ ಗುಣಗಳನ್ನ ಸಂಪತ್ತು ಅಂತ ನಾವು ಕರೆಯಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎರಡನ್ನು ಸೇರಿಸಿ ದೈವಾಸುರ ಸಂಪತ್ ವಿಭಾಗ ಯೋಗ ಅಂತ ಹೇಳಿದ್ದಾರೆ. ಎಲ್ಲವೂ ನಮ್ಮ ಮನಸ್ಸಿನಲ್ಲಿ ಇರುವಂತಹವೇ, ಎಲ್ಲವನ್ನು ಹೊಂದಿರ್ತೀವಿ. ಆದ್ರೆ ನಾವು ಆತ್ಮಜ್ಞಾನದ ಕಡೆಗೆ ಹೋಗ್ಬೇಕು ಅಂತಂದ್ರೆ, ನಾವು ಆತ್ಮಜ್ಞಾನವನ್ನ ತಿಳ್ಕೊಳ್ಬೇಕು ಅಂತ ಇದ್ರೆ ಅವಾಗ ದೈವಿ ಸಂಪತ್ತನ್ನ ಬೆಳೆಸ್ಕೊಳ್ಬೇಕು. ಆಸುರಿ ಸಂಪತ್ ಯಾವಾಗ ಇರುತ್ತೋ ಅವಾಗ ಈ ಮೋಕ್ಷದ ಕಡೆಗೆ, ಆತ್ಮಜ್ಞಾನದ ಕಡೆಗೆ ಒಲವು ಬರಲ್ಲ. ಅದು ಯಾವಾಗಲೂ ರಾಜಸಿಕ ಗುಣ ಮತ್ತು ತಾಮಸಿಕ ಗುಣ ಇರುವಂತವರಿಗೆ ಹೊರ ಪ್ರಪಂಚದ ಕಡೆಗೆ ಹೇಳ್ಕೊಂಡು ಹೋಗುತ್ತೆ. ಅವಾಗ ಆಸುರಿ ಗುಣಗಳು ಪ್ರಬಲವಾಗಿ ಬೆಳೀತಾ ಹೋಗುತ್ತೆ. ಯಾವಾಗ ಮನುಷ್ಯ ಒಂದೊಂದೇ ಹಂತವನ್ನ ದಾಟಿ ದಾಟಿ ಮೇಲಕ್ಕೆ ಬರ್ತಾ ಹೋಗ್ತಾನೋ ಅವಾಗ ಅವನಿಗೆ ಸಾತ್ವಿಕ ಗುಣ ಅನ್ನೋದು ಬರುತ್ತೆ. ಅಂತಹ ಸಾತ್ವಿಕ ಪ್ರಧಾನವಾದಂತಹ ಗುಣದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿಗೆ ಅವನು ತಾನು ದೈವಿ ಸಂಪತ್ತನ್ನ ಬೆಳೆಸ್ಕೊಂಡು ಹೋಗ್ತಾನೆ. ಇದರಲ್ಲಿ 26 ದೈವಿ ಸಂಪತ್ತನ್ನ ಇಲ್ಲಿ ಲಿಸ್ಟ್ ಮಾಡಿ ಭಗವಂತ ನಮ್ಗೆ ಕೊಟ್ಟಿದ್ದಾನೆ. 6 ಆಸುರಿ ಗುಣಗಳನ್ನ 4ನೇ ಶ್ಲೋಕದಲ್ಲಿ ಭಗವಂತ ಲಿಸ್ಟ್ ಮಾಡಿ ಹೇಳಿದ್ದಾರೆ. ಇವಾಗ ಅಷ್ಟನ್ನು ನಾವು ತಿಳ್ಕೊಳ್ಳೋಣ. ಯಾವುದು ದೈವಿ ಸಂಪತ್ತು, ಯಾವುದು ಆಸುರಿ ಸಂಪತ್ತು ಅಂತ ಎಲ್ರಿಗೂ ಗೊತ್ತಿರೋದೆ. ಆ ಕಾಲದಲ್ಲಿ ಏನ್ ಹೇಳಿದ್ರೋ ಈಗಲೂ ಅದನ್ನೇ ನಾವು ದೈವಿ ಸಂಪತ್ತು ಮತ್ತೆ ಆಸುರಿ ಸಂಪತ್ತು ಅಂತ ವಿಭಾಗ ಮಾಡ್ತೀವಿ. ಇದ್ರಲ್ಲಿ ಯಾವ ಬದಲಾವಣೆನೂ ಆಗಿಲ್ಲ, ಎಲ್ಲರಿಗೂ ಗೊತ್ತು. ಒಂದು ಮಗುವನ್ನು ಕೇಳಿದ್ರು ಸಹ ಇದು ಒಳ್ಳೆ ಗುಣನ ಇದು ಕೆಟ್ಟದ ಗುಣನ ಅಂತಂದ್ರೆ ಆ ಮಗು ಗೊತ್ತಿರುತ್ತೆ. ಕೆಟ್ಟವನು ಕೇಳಿದ್ರು ಗೊತ್ತಿರುತ್ತೆ, ಆದ್ರೆ ಅವನ್ಗೆ ಅವನು ಈ ಕಡೆಗೆ ಬರೋದಕ್ಕೆ ಒಲವಿರಲ್ಲ. ಅವನು ಗೊತ್ತಿರುತ್ತೆ, ನಾನ್ ಮಾಡ್ತಾ ಇರೋದು ಕೆಟ್ಟದ್ದು ಅನ್ನೋದು ಗೊತ್ತಿರುತ್ತೆ. ಜೊತೆಗೆ ಅವನಿಗೆ ಅದು ಸಹ ನಾನ್ ಮಾಡ್ತಾ ಇರೋದು ಸರಿಯಾಗಿದೆ ಅಂತ ಅವನು ಪ್ರತಿಪಾದಿಸ್ಕೊಂಡ್ರು ಸಹ ಸುಮ್ಮನೆ ಕೇಳಿದಾಗ, ಕಳ್ತನ ಮಾಡೋದು ಒಳ್ಳೇದಂತ ಕೇಳಿದ್ರೆ ಅವನ್ ಹೇಳ್ತಾನ, ಅವನು ಒಳ್ಳೇದು ಅಂತ ಹೇಳ್ತಾನ, ಇಲ್ಲ ಕೆಟ್ಟದ್ದು, ಆದ್ರೆ ನಾನು ಯಾತಕ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾನೆ. ಹಾಗೆ ಎಲ್ರಿಗೂ ಗೊತ್ತಿದೆ, ಆದ್ರೆ ಅದು ವಿಭಾಗ ಮಾಡ್ಕೊಂಡು ನಾನು ಎಲ್ಲಿಗೆ, ನನ್ನ ಜರ್ನಿ ಎಲ್ಲಿ ಯಾವ ಕಡೆ ಹೋಗ್ಬೇಕು ಅನ್ನೋದನ್ನ ನೋಡ್ಕೊಳ್ಬೇಕು. ನಾನು ನನ್ನ ನಿಜ ಸ್ವರೂಪದ ಕಡೆಗೆ ನಾನು ಹೋಗ್ಬೇಕು ಅಂತ ಅಂದ್ರೆ ಅವಾಗ ದೈವಿ ಸಂಪತ್ತನ್ನ ಹೆಚ್ಚು ಮಾಡ್ಕೊಂಡು ಹೋಗ್ಬೇಕು. ಆಗ ಏನಾಗತ್ತೆ, ಮನಸ್ಸು ಶುದ್ಧೀಕರಣವಾಗತ್ತೆ. ಯಾವಾಗ್ಲೂ ಆಸುರಿ ಸಂಪತ್ತು ಇದ್ರೆ ಮನಸ್ಸು ಚದರಿ ಹೋಗುತ್ತೆ, ಒಂದು ಕಡೆ ಸ್ಥಿರವಾಗಿ ನಿಲ್ಲಲ್ಲ, ಅವನನ್ನೇ ಕೊರೆಯುತ್ತೆ. ಆದ್ರಿಂದ ಅದು ಸಾತ್ವಿಕ ಗುಣದಲ್ಲಿ ಇರೋಲ್ಲ, ಅವನು ಈ ಕಡೆ ಬರಲ್ಲ, ಇಲ್ಲಿ ಒಲವು ತೋರ್ಸಲ್ಲ. ಯಾವಾಗ್ಲೂ ಹೊರಗಡೆಗೆನೆ ಅವನ ಮನಸ್ಸು ಇಂದ್ರಿಯಗಳು ಹೋಗ್ತಾ ಇರುತ್ತೆ, ಚಲಿಸ್ತಾ ಇರುತ್ತೆ. ಇವಾಗ 1ನೇ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ, ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ಸ್ತಪ ಆರ್ಜವಂ ಅಂತ ಈ 3 ಶ್ಲೋಕಗಳಲ್ಲೂ ಸಹ ದೈವಿ ಸಂಪತ್ತನ್ನ ಹೇಳಿದ್ದಾರೆ. ಅಷ್ಟನ್ನು ನಾವು ನೋಡ್ಕೊಂಡ್ಬಿಡೋಣ. ಆಮೇಲೆ ಕೊನೆಯಲ್ಲಿ ಅದು ಆಸುರಿ ಸಂಪತ್ತು 4ನೇ ಶ್ಲೋಕದಲ್ಲಿ ನೋಡೋಣ.
ಪರಮಾತ್ಮನು ಹೇಳಿದನು, ಓ ಭರತ ಕುಲ ಪ್ರದೀಪನೇ, ಭರತ ಕುಲ ದೀಪಕನೇ, ಇವು ದೈವಿಕ ಸ್ವಭಾವವನ್ನು ಹೊಂದಿರುವವರ ಸದ್ಗುಣಗಳಾಗಿವೆ. ನಿರ್ಭಯತೆ, ಮನಸ್ಸಿನ ಶುದ್ಧತೆ, ಆಧ್ಯಾತ್ಮಿಕ ಜ್ಞಾನದಲ್ಲಿ ಸ್ಥಿರತೆ, ದಾನ, ಇಂದ್ರಿಯಗಳ ನಿಯಂತ್ರಣ, ತ್ಯಾಗದ ಸಾಧನೆ, ಪವಿತ್ರವಾದ ಶಾಸ್ತ್ರಗಳ ಅಧ್ಯಯನ ಮತ್ತು ನಡತೆ, ನೇರತೆ. ಇಷ್ಟು. 2ನೇ ಶ್ಲೋಕದಲ್ಲಿ ಹಿಂಸಾ ಸತ್ಯಮ ಕ್ರೋಧ ತ್ಯಾಗ ಶಾಂತಿರ ಪೈಶುನಂ ದಯಾ ಭೂತೇಶ್ವಲೋಲುಪ್ವಂ ಮಾರ್ಧವಂ ತೀರಚಾಪಲಂ. ಅಹಿಂಸೆ, ಸತ್ಯನಿಷ್ಠೆ, ಅಕ್ರೋಧ, ಪರಿತ್ಯಾಗ, ಶಾಂತತೆ, ಮತ್ತೊಬ್ಬರಲ್ಲಿ ತಪ್ಪು ಕಂಡು ಹಿಡಿಯುವುದರಲ್ಲಿ ಸಂಯಮ, ಎಲ್ಲ ಜೀವಿಗಳ ಬಗ್ಗೆ ಸಹಾನುಭೂತಿ, ಲೋಭಹೀನತೆ, ಸೌಮ್ಯತೆ, ನಮ್ರತೆ ಮತ್ತು ಚಂಚಲತೆಯ ಕೊರತೆ ಅಂದ್ರೆ ಸ್ಥಿರತೆ. 3ನೇ ಶ್ಲೋಕದಲ್ಲಿ ಇದು ಸಹ ದೈವಿ ಸಂಪತ್ತು. ತೇಜ, ಕ್ಷಮಾ, ಧೃತಿ, ಶೌಚಂ, ಅದ್ರೋಹೋ ನಾತಿ ಮಾನಿತ, ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಚೈತನ್ಯ, ಕ್ಷಮೆ, ಸ್ಥೈರ್ಯ, ಶುಚಿತ್ವ, ಯಾರೊಂದಿಗೂ ದ್ವೇಷವನ್ನು ಹೊಂದದಿರುವುದು ಮತ್ತು ತೋರಿಕೆಯ ಅಥವಾ ಆಸ್ತಿಯ ಹೆಮ್ಮೆಯ ಕೊರತೆ ಅಂದ್ರೆ ಆಸ್ತಿ, ಅಂತಸ್ತು, ಹಣ, ಕಾಸು, ಈ ರೀತಿಯ ಸಂಪತ್ತಿನ ಗರ್ವ ಇಲ್ಲದೆ ಇರುವಂತಹದ್ದು. ಇವಿಷ್ಟು ದೈವಿ ಸಂಪತ್ತು. 26 ಗುಣಗಳನ್ನ ಹೇಳಿದ್ದಾರೆ. ಇವಾಗ ನಾವು ಒಂದೊಂದನ್ನೇ ಎಲ್ಗೂ ಗೊತ್ತಿರೋದೆ, ಗೊತ್ತಿಲ್ಲದೆ ಇರೋಂಥದ್ದು ಏನು ಹೇಳಿಲ್ಲ ಇಲ್ಲಿ. ಅದನ್ನ ಸ್ವಲ್ಪ ಮನಸ್ಸಿನ ಒಳಕ್ಕೆ ತೆಗೆದುಕೊಳ್ಳೋಣ ಅಷ್ಟೇ. ಈ ಅಭಯಂ ಅಂದ್ರೆ ಇಲ್ಲಿ ನಿರ್ಭಯತೆ ಅಂತ ಹೇಳಿದ್ದಾರೆ. ನಿರ್ಭಯ ಅಂತಂದ್ರೆ ಯಾವ್ದ್ರಲ್ಲಿ ನಿರ್ಭಯ, ಹೇಗೆ ನಿರ್ಭಯತೆ, ಅದನ್ನ ರತ್ನ ಅವರೇ ಹೇಳ್ತೀರಾ? ಮ್ಯಾಮ್ ಕ್ವಶನ್ ಏನಿಲ್ಲ, ನಿರ್ಭಯತೆ ಅಂದ್ರೆ ಏನು ಅಂತ ಹೇಳ್ಬೇಕಾ? ಕ್ವಶನ್ ನಿರ್ಭಯತೆ ನೀವು ಒಂದೊಂದೇ ಲಿಸ್ಟ್ ನೋಡೋಣ ಅಂತ ಅಂದ್ಬಿಟ್ಟಷ್ಟೇ. ಕ್ವಶನ್ ಇದೆ, ಈ ಶ್ಲೋಕದಲ್ಲಿ ತಿಳಿಸಿರೋ ಸದ್ಗುಣಗಳನ್ನು ವಿವರಿಸಿ ಅಂತ. ಅಲ್ಲಿ ಒಂದಂತೆ ಇದೆ ಅಲ್ವಾ, ಅದಕ್ಕೋಸ್ಕರ ನಾವು ಒಂದೊಂದು ಹೇಳೋಣ ಅಷ್ಟೇ. 4 ಹೇಳಿ ಅವ್ರ ಮಾಲ ಅವರು 4 ನಿರ್ಭಯತೆ ಅದು ದೈವಿ ಸಂಪತ್ತು ಅಂತ ಲಿಸ್ಟ್ ಮಾಡಿದ್ದಾರೆ. ನಿರ್ಭಯತೆ ಅಂತ ಅಂದ್ರೆ ಭಯ ಇಲ್ದೆ ಇರೋಂಥದ್ದು. ಭಯ ಇಲ್ದೆ ಇರೋಂಥದ್ದಲ್ವಾ? ಈಗ ನಾವು ಭಯ ಪಡೋದ್ ಯಾವಾಗ? ಏನಾದ್ರೂ ತಪ್ಪು ಮಾಡಿದಾಗ, ಅದ್ರಲ್ಲೂ ಗೊತ್ತಿದ್ದು ತಪ್ಪು ಮಾಡಿದಾಗ ಭಯ ಪಡ್ತೀವಿ. ಗೊತ್ತಿಲ್ದೆ ತಪ್ಪು ಮಾಡಿದ್ರೆ ಅದ್ ನಮಗ್ ತಪ್ಪಂತ ಗೊತ್ತಿರಲ್ಲ, ಭಯ ಪಡಲ್ಲ. ಆದ್ರೆ ಗೊತ್ತಿದ್ದು ಬೇಕಂತ ಮಾಡ್ತೀವಲ್ವಾ, ಅವಾಗ ನಾವು ತುಂಬಾನೇ ಭಯ ಪಡ್ತೀವಿ. ಅದು ಬೇರೆಯವ್ರಿಗೆ ಗೊತ್ತಾಗದೆ ಇರ್ಬೋದು, ಆದ್ರೆ ನಮ್ಮ ಆತ್ಮಕ್ಕೇನೆ ಗೊತ್ತಾಗ್ತಿರತ್ತಲ್ಲ, ನಮ್ಗೇನೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅದ್ ಎಷ್ಟೇ ಹೊರಗಡೆಗೆ ಅದು ನಿಜ ಅಂತ ಅನ್ನಿಸ್ಕೋತಾ ಇದ್ರು, ನಮ್ ಮನಸ್ಸಲ್ಲಿ ನಾವೇ ಅದ್ರ ಬಗ್ಗೆ ಯೋಚನೆ ಮಾಡಿ ಭಯದಿಂದನೇ ಬದುಕ್ತಾ ಇರ್ತೀವಿ. ಇವತ್ತಲ್ಲ ನಾಳೆ ಗೊತ್ತಾಗ್ಬೋದು ಅನ್ನೋ ಭಯ ಇರ್ಬೋದು, ಅಥವಾ ನಾನ್ ತಪ್ಪು ಮಾಡ್ದೆ ಅನ್ನೋ ಭಯ ಇರ್ಬೋದು. ಅದ್ ಯಾವ್ದು ಇರಲ್ಲ ಅನ್ನೋದೇ ನಿರ್ಭಯ. ಅಂದ್ರೆ ಭಯನೇ ಇರಲ್ಲ. ಮನಸ್ಸಿನ ಶುದ್ಧತೆ ಅಂತ ಅಂದ್ರೆ ಶುದ್ಧವಾಗಿ ಇಟ್ಕೋಬೇಕು ಅಂತ ಅಂದ್ರೇನೆ ನಮ್ಗೆ ತುಂಬಾ ಜ್ಞಾನ ತಿಳ್ಕೊಂಡಿರ್ಬೇಕು ಮ್ಯಾಮ್. ನಾವು ಅಜ್ಞಾನದಲ್ಲೇ ಇದ್ದಾಗ ನಮ್ಗೆ ಮನಸ್ಸಿನ ಶುದ್ಧತೆ ಆಗೋದೇ ಇಲ್ಲ. ಅಜ್ಞಾನದಲ್ಲಿ ಸಿಕ್ಕೊಂಡಿರ್ತೀವಿ. ಪರಮಾತ್ಮ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಏನೋ ದೇಹ, ಮನಸ್ಸು, ಬುದ್ಧಿ ಎಲ್ಲ ನಂದೇ, ನಾನು ಇರೋದೇ ಹೀಗೆ, ನಾನು ಮಾಡೋದೇ ಹೀಗೆ ಅನ್ನೋ ಅಜ್ಞಾನದಲ್ಲೇ ಬದುಕ್ತಾ ಇರ್ತೀವಿ. ಸೊ ಮನಸ್ಸು ಪರಿಶುದ್ಧತೆ ಆಗ್ಬೇಕು ಅಂತ ಅಂದ್ರೆ ಅದು ಜ್ಞಾನದಿಂದ ಮಾತ್ರ ಸಾಧ್ಯ ಮ್ಯಾಮ್. ಅಜ್ಞಾನ ಅಂತಂದ್ರೆ ಆಧ್ಯಾತ್ಮಿಕ ಮಕ್ಕಳಿಗೇನು ಇದು ಮನಸ್ಸು ಶುದ್ಧತೆ ಇರಲ್ವಾ? ಅಥವಾ ನಾವು ಹಿಂದಿನ ಕಾಲದಲ್ಲೇ ಇವಾಗ ಏನು ಈಗಿನವರೇನೆ ಆಗ್ಲಿ
ಪರಿಶುದ್ಧ ಮನಸ್ಸನ್ನ ಇಟ್ಕೊಂಡಿರೋರು, ಏನು ತಿಳಿದೇ ಇರೋರು ಇಲ್ವಾ? ಇರ್ತಾರೆ ಅಲ್ವಾ? ಇದಾರೆ ಮ್ಯಾಮ್. ಅದು ಮಕ್ಳನ್ಗೆ ಇದಕ್ಕೆ ಜಾಸ್ತಿ ಹೋಲಿಕೆ ಕೊಡೋದು ಮ್ಯಾಮ್. ಯಾಕಂದ್ರೆ ಮಗು ದೇವ್ರ ಸಮಾನ ಅಂತ ಹೇಳೋದು ಅಂದ್ರೆ ಆ ಮಗುಗೆ ತಾರತಮ್ಯ ಭಾವನೆ ಗೊತ್ತಿರಲ್ಲ, ಮತ್ತೆ ಒಳ್ಳೇದು ಕೆಟ್ಟದ್ದು ಗೊತ್ತಿರಲ್ಲ. ಆ ಏನಿರುತ್ತೋ ಅದನ್ನ ಹೇಳುತ್ತೆ, ಏನ್ ಅನ್ಸುತ್ತೋ ಅದನ್ನ ಮಾಡುತ್ತೆ. ಅದೇ ಮನಸ್ಸಿನ ಶುದ್ಧತೆ ಮ್ಯಾಮ್. ಹಂಗಾಗಿ ಮಕ್ಳಿಗೆ ಹೋಲಿಸ್ತಾರೆ ದೇವ್ರನ್ನ ಕೂಡ. ದೇವ್ರ ಮಕ್ಳು ಸಮಾನ, ಆ ಮಗು ಹೇಳ್ತಿದೆ, ಆ ಮಗುಗೇನು ಗೊತ್ತಾಗಲ್ಲ ಅಂತ. ಹಂಗಾಗಿ ಮನಸ್ಸಿನ ಶುದ್ಧತೆ ಅಂದ್ರೆ ಮೇ ಬಿ ಅದೇ ಆಗತ್ತೆ ಮ್ಯಾಮ್. ಈಗ ಆಧ್ಯಾತ್ಮಿಕ ದೊಡ್ಡದಾಗಿ ಜ್ಞಾನದಲ್ಲಿ ಸ್ಥಿರತೆ. ಬೇಕಾದಷ್ಟು ಓದಿರೋರು ಇರ್ತಾರೆ, ಬೇಕಾದಷ್ಟು ತಿಳ್ಕೊಂಡು ಇರ್ತಾರೆ. ಆದ್ರೆ ಅವ್ರಿಗೆ ಮನಸ್ಸಿನಲ್ಲಿ ಆಮ ಶುದ್ಧತೆ ಇರಲ್ಲ. ಬೇಕಾದಷ್ಟು ತಿಳ್ಕೊಂಡಿದ್ರು ಕೆಲವರಿಗೆ, ಎಲ್ಲಾರು ಅಲ್ಲ, ಹೌದು ಮ್ಯಾಮ್. ಇರಲ್ಲ ಹಾಗೆ. ಆದ್ರೆ ದೈವಿ ಸಂಪತ್ತು ಅಂತಂದ್ರೆ ಅದು ಒಂದು ವಿದ್ಯೆಗೆ ಆಗ್ಲಿ, ಒಂದು ಅಧಿಕಾರಕ್ಕೆ ಆಗ್ಲಿ ಸಂಬಂಧಪಟ್ಟಿದ್ದಲ್ಲ. ಅದು ಮನಸ್ಸಿನ ಶುದ್ಧತೆಗೆ ಸಂಬಂಧಪಟ್ಟಿದ್ದು. ಹಾಗೆ ಅಂತಃಕರಣ ಶುದ್ಧಿ. ಮತ್ತೆ ಆ ಇದು ಜ್ಞಾನ ಯೋಗದಲ್ಲಿ ನೆಲೆಸಿರೋದು ಅಂತ ಹೇಳ್ತಾರೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ. ಜ್ಞಾನ ಯೋಗದಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಅದು ಹೇಗೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಆಧ್ಯಾತ್ಮಿಕ ಆಧ್ಯಾತ್ಮಿಕ ಜ್ಞಾನದಲ್ಲಿ ಜ್ಞಾನದಲ್ಲಿ ಸ್ಥಿರತೆ. ಸ್ಥಿರವಾಗಿ ಇರ್ಬೇಕು. ಅದನ್ನ ಇನ್ ಸ್ವಲ್ಪ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಜ್ಞಾನ ಅಂತ ಅಂದ್ರೆ ಆ ಜ್ಞಾನದ ಪಕ್ವತೆ ಅಲ್ವಾ ಮ್ಯಾಮ್? ಅಂದ್ರೆ ವಿಷಯಗಳನ್ನ ಅಂದ್ರೆ ಕೇಂದ್ರೀಕರಿಸೋದು. ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ನಾನ್ ಯಾರು ಅಂತ ತಿಳ್ಕೊಳ್ಳುವಂಥದ್ದೇ, ನನ್ನ ನಿಜ ಸ್ವರೂಪ ಏನು ಅಂತ ತಿಳ್ಕೊಳ್ಳುತ್ತೆ. ಅದು ಆಧ್ಯಾತ್ಮಿಕ ಅಲ್ವಾ? ಹಾ ಆ, ಹಾ ಮ್ಯಾಮ್. ಅದರಲ್ಲಿ ನಾನು ತಿಳ್ಕೊಳ್ಬೇಕು ಅಂತ ಸ್ಥಿರವಾಗಿ ನಿಲ್ಲೋದು. ನೀವ್ ಏನ್ ಇವಾಗ ಕ್ಲಾಸ್ ಸ್ಥಿರವಾಗಿ ಅಟೆಂಡ್ ಮಾಡ್ತಾ ಇದ್ದೀರೋ, ಏನ್ ಅಟೆಂಡ್ ಮಾಡ್ಬೇಕು ಅನ್ನೋದು ಏನಿಲ್ಲ. ಇಲ್ಲೇನೋ ರೂಲ್ಸ್ ಇದೆಯಾ ನೀವು ಅಟೆಂಡ್ ಮಾಡ್ಬೇಕು ಅಂತ ಬಿಟ್ಟು? ಅದ ನಿಮ್ ಏನಿಲ್ಲ. ಇಲ್ಲಿ ಇಲ್ಲ ಮ್ಯಾಮ್. ಅಟೆಂಡ್ ಮಾಡದಿದ್ರೆ ಏನಾದ್ರು ಇನ್ಕ್ರಿಮೆಂಟ್ ಕಟ್ ಆಗುತ್ತೆ ಅಂತಿದ್ಯಾ, ಸಂಬಳ ಕೊಡಲ್ಲ ಅಂತಿದ್ಯಾ? ಏನಿಲ್ಲ. ನಿಮ್ಮ ಇಷ್ಟ ಪಟ್ಟು ನೀವು ಬರ್ತಾ ಇದ್ದೀರಾ ಅಲ್ವಾ? ಹೌದು ಅದೇ ಮ್ಯಾಮ್. ಅದೇನೆ ಹೌದು ಮ್ಯಾಮ್. ಆಧ್ಯಾತ್ಮಿಕ ಜ್ಞಾನದಲ್ಲಿ ಸ್ಥಿರತೆ. ಅದೇ ಅದು ಸ್ಥಿರತೆ ಅಂತ. ಎಷ್ಟು ತಿಳ್ಕೊಂಡು ನಾವು ಅದ್ರಲ್ಲಿ ನಿಲ್ತೀವಿ ಅನ್ನೋದು ಸಿಗತ್ತೆ ಅಷ್ಟೆ. ಆಮೇಲೆ ದಾನ. ದಾನ ದಾನ ಅಂತ ದಾನ ಅಂದ್ರೆ ಏನಂತ? ಇಂದ್ರಿಯಗಳ ನಿಯಂತ್ರಣ. ದಾನ ಅಂತ ಅಂತ ಅಂದ್ರೆ ಮೇ ಬಿ ಎರಡು ಅರ್ಥ ಕೊಡ್ಬೋದು ಮ್ಯಾಮ್. ದಾನ ಅಂತ ಅಂದ್ರೆ ಈಗ ನಮ್ಮ ಅಹಂಕಾರ, ನಾನು ಅನ್ನೋದು, ನಂದೇ ಅನ್ನೋದು, ಇದನ್ನೆಲ್ಲ ಬಿಡೋದು ಕೂಡ ಒಂದ್ ದಾನನೇ. ಬಿಕಾಸ್ ನಮ್ಗೆ ಬೇಕಾಗಿರೋದನ್ನ ನಾವ್ ಯಾವತ್ತೂ ಬಿಡೋದಿಲ್ಲ. ಬೇಡದೇ ಇರೋದನ್ನ ಮಾತ್ರ ನಾನ್ ಕೊಟ್ಬಿಟ್ಟೆ, ನಾನ್ ಬಿಟ್ಬಿಟ್ಟೆ ಅಂತ ಹೇಳ್ತೀವಿ. ಈ ನಂದು ಅನ್ನೋದು ಯಾವತ್ತೂ ಹೋಗೋದೇ ಅಲ್ವೇ? ಅದನ್ನ ದಾನವಾಗಿ ಯಾರಿಗೂ ಕೊಡ್ಲೇ ಇಲ್ಲ ನಾವು. ಒಂದಲ್ಲ ಒಂದ್ ಕಾರಣಕ್ಕೆ ನಾನು ಅಂತ ಹೇಳೇ ಬಿಡ್ತೀವಿ. ಆ ದಾನನೂ ಆಗ್ಬೋದು, ನಮ್ಮ ಅಹಮ್ಮನ್ನ ಬಿಡೋ ಅಂತದ್ದು. ಅದು ಒಂದ್ ದಾನ. ಮತ್ತೆ ಈ ದಾನ ಅಂತ ಅಂದ್ರೆ ಅದು ಏನೋ ತಪಸ್ಸಿಗೆ ಬರುತ್ತೆ, ಅದನ್ನ ಸುಟ್ಟಾಕ್ಬಿಡ್ತೀವಿ ನಾವು. ಸುಟ್ಟಾಕ್ಬೇಕು ಅದನ್ನ, ಹಾ ನಾನು ಮ್ಯಾಮ್. ನನ್ನದು ಅನ್ನೋದನ್ನ. ಅದು ತಪಸ್ಸು. ಅದ್ ತುಂಬಾ ಕಷ್ಟ. ಹೌದು ಹೌದು ಮ್ಯಾಮ್. ದಾನ ಅಂತ ಅಂದ್ರೆ ಈ ವಸ್ತುಗಳದ್ದು ಆಗತ್ತೆ. ಈಗ ನಮ್ಮ ಹತ್ರ ಏನೋ ದೇವ್ರು ತುಂಬಾ ಕೊಟ್ಟಿದ್ದಾನೆ ಅಂತ ಅಂದ್ರೆ ಅಂದ್ರೆ ಇರೋರ್ಗೆ ಕೊಡೋದಲ್ಲ, ಅದು ಅವಶ್ಯಕತೆ ಇರೋರ್ಗೆ ಕೊಟ್ರೆ ಅದಕ್ಕೊಂದು ಅರ್ಥ ಅಂತ ಅನ್ಕೊಂಡಿದೀನಿ ಮ್ಯಾಮ್. ಅಲ್ವಾ? ಹೌದು ಕೊಡ್ಬೇಕು. ಮ್ಯಾಮ್. ಯಾರು ಕೊಡ್ತೀವೋ ಅವರು ಸಹ ಆ ದಾನವನ್ನ ತೆಗೆದುಕೊಳ್ಳೋದಕ್ಕೆ ಅರ್ಹರಾಗಿರ್ಬೇಕು. ಅಂತವ್ರಿಗೆ ಹೌದು ಕೊಡ್ಬೇಕು. ಅರ್ಹ ಹೌದು ವ್ಯಕ್ತಿಗಳಿಗೆ ತಲುಪುವ ರೀತಿಯಲ್ಲಿ ದಾನವನ್ನು ಕೊಡ್ಬೇಕು. ಆದ್ರೆ ಅಗತ್ಯವಿರುವಂತಹ ವ್ಯಕ್ತಿಗಳಿಗೆ ನಮ್ಮಲ್ಲಿರುವಂತಹದ್ದನ್ನು ದಾನ ಮಾಡುವ ಮನೋಭಾವ ಸಹ ನಾವು ಬೆಳೆಸ್ಕೊಳ್ಬೇಕು. ಅದೇ. ಹೌದು ಮ್ಯಾಮ್. ಯಾಕೆಂದ್ರೆ ಎಲ್ಲರಲ್ಲೂ ನಾವು ಪರಮಾತ್ಮನನ್ನೇ ನೋಡ್ತಾ ಇರೋದ್ರಿಂದ ಅವ್ರು ಕಷ್ಟದಲ್ಲಿದ್ರೆ ನಾನ್ ಕಷ್ಟದಲ್ಲಿ ಇದ್ದೀನಿ ಅಂತಂದ್ಬಿಟ್ಟು ಅನ್ಕೊಳ್ಬೇಕಾಗತ್ತೆ. ಆವಾಗ ಅವ್ರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅವ್ರಿಗೆ ಸಪೋರ್ಟ್ ಮಾಡೋದು ದಾನ. ಹಾ ಮ್ಯಾಮ್. ಆಮೇಲೆ ದಮ. ದಮ ಇಂದ್ರಿಯಗಳ ಅಂದ್ರೆ ಇಂದ್ರಿಯ. ದಮ ಅಂದ್ರೆ ಇಂದ್ರಿಯ. ನಿಯಂತ್ರಣ. ಆ ಹಾ ಮ್ಯಾಮ್. ಈಗ ಇಂದ್ರಿಯ ನಿಯಂತ್ರಣ. ಈ ಮೇಲಿಂದೆಲ್ಲ ಮಾಡ್ಕೊಂಡ್ ಬಂದ್ರೆ ಒಂದ್ 70% ಇಂದ್ರಿಯಗಳ ನಿಯಂತ್ರಣಕ್ ಬಂದ್ಬಿಟ್ಟಿರ್ತವೆ ಮ್ಯಾಮ್. ವೆರಿ ಗುಡ್. ಹಾ. ಸೊ ಅಲ್ವಾ? ಹಾ ಮ್ಯಾಮ್. ಈಗ ನೋಡಿ ಇಂದ್ರಿಯಗಳು ಇದನ್ನೆಲ್ಲ ಮಾಡ್ಕೊಂಡದ್ದು.
ಹೌದು, ಅದ್ ನನಗೆ ಖುಷಿ ಕೊಡ್ತಾ ಇದೆ, ಸೊ ಇನ್ನಷ್ಟು ತಗೋಬೇಕು ಅನ್ನೋದು. ಈ ಇಂದ್ರಿಯಗಳ ಕಂಟ್ರೋಲ್ ಬಂದ್ರೆ ಇದೆಲ್ಲ ಹೊರಟೋಗುತ್ತೆ ಮ್ಯಾಮ್ ಅವಾಗ. ಅದು ಒಂದು ರೀತಿಯಲ್ಲಿ ನಾವು ಕೋಪ. ಹಾ ಸುಮ್ಮನೆ ಮ್ಯಾಮ್. ಇಂದ್ರಿಯ ನಿಯಂತ್ರಣ ಮಾಡಕ್ ಬರಲ್ಲ, ಅದಕ್ಕೂ ಒಂದು ಸಾಮರ್ಥ್ಯ ಅನ್ನೋದು ಬೇಕು. ಅವು ಓಡ್ತಾ ಇರುತ್ತವೆ, ಅದನ್ನ ಹಿಡಿದು ನಿಲ್ಸೋ ಅಂತಹದ್ದು ಶಕ್ತಿ ಇದೆಯಲ್ಲ, ಹೌದು ಅದು ಮ್ಯಾಮ್. ಓಡುತ್ತೆ. ಅದು ಹೌದು ಸುಮ್ ಮ್ಯಾಮ್. ಸುಮ್ನೆ ಅದ ನಿಲ್ಲಲ್ಲ. ನಾನು ಅದನ್ನ ಕಂಟ್ರೋಲ್ ನಿಯಂತ್ರಣದಲ್ಲಿ ನಿಯಂತ್ರಣದಲ್ಲಿ ಇಟ್ಕೋಬೇಕು ಮ್ಯಾಮ್. ತ್ಯಾಗದ ಸಾಧನೆ ಅಂತ ಅಂದ್ರೆ ಆ ಆ, ನನಗೆ ಅಲ್ಲ, ಇದು ಯಜ್ಞ ಯಜ್ಞ ಅನ್ನೋದನ್ನ ಹೇಳಿ. ಯಜ್ಞಗಳ ನಾವು ಸುಮಾರು ಸತಿ ಚಿಂತನೆ ಮಾಡಿದೀವಿ. ಅದೇ ಮ್ಯಾಮ್, ಈಗ ತ್ಯಾಗದ ಸಾಧನೆ ಅಂತಂದ್ರೆ ಯಜ್ಞ. ಜ್ಞಾನದ ಸಾಧನೆ ಅಂದ್ರೆ ಯಜ್ಞ. ಯಜ್ಞ ಮಾಡ್ಬೇಕಂತ ಅಂದ್ರೆ ತುಂಬಾನೇ ತ್ಯಜಿಸ್ಬೇಕಾಗತ್ತೆ ಮ್ಯಾಮ್. ಅಂದ್ರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ತುಂಬಾ ಜನ ಬಿಡ್ತಾರೆ ಅದಕ್ಕೋಸ್ಕರ. ಸಾಮಾನ್ಯವಾಗಿ ದಿನನಿತ್ಯ ಚಟುವಟಿಕೆ ಬಿಡೋದು ಅಷ್ಟು ಈಸಿ ಅಲ್ಲ. ಈಗ ನೀರು, ಆಹಾರ, ನಿದ್ದೆ ಅದನ್ನೆಲ್ಲ ಯಾರು ಬಿಡ್ತಾರೆ ಮ್ಯಾಮ್? ಅದನ್ನ ಬಿಡ್ತಾರೆ ಅಂದ್ರೆ ಅದೇ ದೊಡ್ಡ ತ್ಯಾಗ. ಅದನ್ನೂ ಬಿಟ್ಟು ತುಂಬಾ ಕಷ್ಟಪಟ್ಟು ಮಾಡ್ತಾರೆ ಅನ್ನೋದಾದ್ರೆ ತ್ಯಾಗ ಸಾಧನೆ ಅನ್ನೋದು ಅಲ್ಲೇ ಮ್ಯಾಮ್ ಅಂತ ಅನ್ಸುತ್ತೆ. ನೀವ್ ಇನ್ನೊಂದ್ ಸ್ವಲ್ಪ ವಿವರಿಸಿ ಮ್ಯಾಮ್. ಅಷ್ಟೇ ಗೊತ್ತಾಗಿದ್ದು. ಸರಿ. ತ್ಯಾಗ ಅಂದ್ರೆ ಅಂತಂದ್ರೆ ಬೇಕು ಏನೋ ಈಗ ಬಿಡೋದು ಅಂತ ಸಂಸಾರದ. ಅಂದ್ಬಿಟ್ಟು ಇದು ಯಜ್ಞ ಅಂದ್ರೆ ನಾವು ಮಾಡೋ ಪ್ರತಿಯೊಂದು ಕೆಲಸವೂ ಸಹ ಹಾ, ಯಜ್ಞವೇ. ಅದು ಎಲ್ಲ ನಾವು ಅರ್ಪಣಾ ಭಾವದಿಂದ ಏನ್ ಮಾಡ್ತೀವೋ ಅದೆಲ್ಲವೂ ಯಜ್ಞವೇ. ಹೌದು ಮ್ಯಾಮ್. ಇದರಲ್ಲಿ ಮುಖ್ಯವಾಗಿ ನಾವು 5 ಯಜ್ಞಗಳನ್ನ ನಾವು ಗುರುತಿಸ್ತೀವಿ. ಏನು ಭೂತ ಯಜ್ಞ ಅಂತ. ಭೂತ ಯಜ್ಞ ಅಂತಂದ್ರೆ ಈ ಪ್ರಾಣಿ ಪಕ್ಷಿಗಳಿಗೆ ನಾವು ದಯೆಯನ್ನು ತೋರಿಸಿ ಅವಕ್ಕೆ ಸ್ವಲ್ಪ ಸಹಕಾರವಾಗಿ ರೀತಿಯಲ್ಲಿ ನಡ್ಕೊಳ್ಳುವಂತಹದ್ದು. ಆಮೇಲೆ ಮನುಷ್ಯ ಯಜ್ಞ. ಮನುಷ್ಯನಿಗೂ ಅಗತ್ಯಗಳು ಬೇಕಾದಷ್ಟು ಇರುತ್ತವೆ, ಅಸಹಾಯಕರು ಬೇಕಾದಷ್ಟು ಇರ್ತಾರೆ. ಅವ್ರಿಗೆಲ್ಲ ಸಹಾಯ ಮಾಡುವುದೇ ಅದು ಮನುಷ್ಯ ಯಜ್ಞ. ಯಜ್ಞ ಅಂದ್ರೆ ಅವರಿಂದ ನಾವು ಏನು ಬಯಸದೆ ನಾವು ಈಶ್ವರಾರ್ಪಣ ಭಾವದಲ್ಲಿ ನಾವು ಅರ್ಪಣಾ ಭಾವದಲ್ಲಿ ಮಾಡುವಂತಹದ್ದೇ ಯಜ್ಞ. ಆಮೇಲೆ ಮೂರನೇದು ಪಿತೃಯಜ್ಞ. ಪಿತೃಗಳಿಂದ ನಾವು ಎಲ್ಲವನ್ನೂ ತೆಗೆದುಕೊಂಡಿರ್ತೀವಿ, ಅಂದ್ರೆ ಹಿರಿಯರು ಸೇರಿಸಿ. ಆದ್ರೆ ಅವ್ರಿಗೆ ವಯಸ್ಸಾದಾಗ ಅವ್ರನ್ನ ನೋಡ್ಕೊಳಲ್ಲ, ನಿರ್ಲಕ್ಷ್ಯ ಮಾಡೋದು. ನಾವೆಲ್ಲ ಪೇಪರ್ಗಳೆಲ್ಲ ಓದ್ತೀವಿ, ಟಿವಿಲಿ ನೋಡ್ತೀವಿ. ಹೌದು ಮ್ಯಾಮ್. ಅದು ಟಿವಿಲ್ ಬಿಡಿ, ವೈಭವೀಕರಿಸಿ ಹೇಳ್ತಾರೆ. ಅದು ನಿಜಾನೂ ಇರ್ಬೋದೇನೋ ಅಥವಾ ಇವರ ಹಾಗೆ ಹೇಳ್ತಾರ ಗೊತ್ತಿಲ್ಲ. ಆದ್ರೆ ಅದರಲ್ಲಿ ಸತ್ಯತೆನೂ ಇರುತ್ತೆ ಒಂದು. ಯಾಕೆಂದ್ರೆ ಈ ಹಿರಿಯರನ್ನ ತುಂಬಾ ನೋಡ್ಕೊಳ್ತಾ ಇರೋಂತಹದ್ದು ನಾವು ಸಾಕಷ್ಟು ಕೇಳಿದ್ವಿ. ಒಂದಲ್ಲ ಒಂದು ರೀತಿಯಲ್ಲಿ ಅವ್ರನ್ನ ನೆಗ್ಲೆಕ್ಟ್ ಮಾಡೋದನ್ನ ನೋಡ್ತೀವಿ. ಆದ್ರೆ ಈಗ ಸುಧಾರಣೆನೂ ಆಗಿದೆ ಒಂದ್ ಕಡೆ, ವಿಪರೀತನೂ ಆಗಿದೆ ಒಂದ್ ಕಡೆ, ಸುಧಾರಣೆನೂ ಆಗಿದೆ. ಯಾಕೆಂದ್ರೆ ಎಲ್ಲರಿಗೂ ಇವಾಗ ಎಕಾನಮಿ ಸ್ವಲ್ಪ ಚೆನ್ನಾಗಿ ಇರೋದ್ರಿಂದ ಅವ್ರಿಗೆ ಯಾರು ಬಿಡಲ್ಲ. ಮತ್ತೆ ತಂದೆ ತಾಯಿಗಳು ಅವ್ರೂ ಸ್ವಲ್ಪ ಎಲ್ಲ ಅವರಿಗೆ ಬೇಕಾದಂತದ್ದೆಲ್ಲ ಹಿರಿಯರ ಇಟ್ಕೊಂಡಿರೋದ್ರಿಂದ ಅವ್ರ ಮೇಲೆ ಚಿಕ್ಕವ್ರ ಮೇಲೆ ಏನು ಹೇರಿಕೆನೂ ಇಲ್ಲ. ಆದ್ರೆ ಏನು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅವ್ರ ಹತ್ರ ಇದೆ ಅಂತ ನೀನ್ ಮಾಡು ಅಂತಲ್ಲ, ನಿನ್ನ ಧರ್ಮ ನೀನ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಪಿತೃ ಯಜ್ಞ ಮಾಡ್ಬೇಕು ಅಂದ್ರೆ ಅವ್ರ ಹತ್ರ ಇದೆ ಅದಕ್ಕೋಸ್ಕರ ಅವ್ರು ಮಾಡ್ಬೇಕು ಅಂತಲ್ಲ. ಅವ್ರಿಗೆ ಇರ್ಲಿ ಇಲ್ದೇ ಇರ್ಲಿ, ಇದ್ರೂ ಅವ್ರಿಗೆ ಸಹಾಯ ಬೇಕು, ಅದನ್ನ ನೀನ್ ಮಾಡು, ಆ ಯಜ್ಞವನ್ನ ಮಾಡು. ಪಿತೃ ಯಜ್ಞ ಅಂತಲಿ. ದೈವ ಯಜ್ಞ. ದೈವ ಯಜ್ಞ ಅಂತಂದ್ರೆ ಎಲ್ಲಿ ನಾವು ಪರಿಸರವನ್ನ ಸರಿಯಾಗಿ ಇಟ್ಕೊಳ್ಳೋದು, ಈಗ ಗಾಳಿನ, ನೀರನ್ನ, ಇವನ್ನ ಎಲ್ಲವೂ ಸರಿಯಾಗಿ ಇಟ್ಕೊಳ್ಳುವಂತಹದ್ದೇ ಮತ್ತೆ ಕನ್ಸರ್ವೇಶನ್, ಅದೇ ದೈವ ಯಜ್ಞ. ಆಮೇಲೆ ಋಷಿ ಯಜ್ಞ. ಋಷಿ ಯಜ್ಞ ಅಂದ್ರೆ ನೀವೆಲ್ಲ ಇವಾಗ ಟೀಚರ್ಸ್, ನೀವು ಎಲ್ಲ ನೀವು ಹೇಳ್ಕೊಡ್ತಾ ಇದ್ದೀರಾ ಅಲ್ವಾ, ಜ್ಞಾನವನ್ನ ಹೇಳ್ಕೊಡೋದು ಅದು ಯಜ್ಞನೇ. ಅದು ಋಷಿ ಯಜ್ಞ. ಇವಾಗ ಏನ್ ಇಲ್ಲಿ ಪಾಠದಲ್ಲಿ ಭಾಗವಹಿಸ್ತಾ ಇದ್ದೀನಲ್ಲ, ಇದು ಋಷಿ ಯಜ್ಞ. ಇದಕ್ಕಿಂತ ಮೇಲಿನದು ಯಾವ್ದು ಇಲ್ಲ. ಈ ಆತ್ಮಜ್ಞಾನವನ್ನ ತಿಳ್ಕೊಳ್ಳೋದು ಮತ್ತೆ ಹೇಳ್ಕೊಡೋದು, ಇದೇ ಋಷಿ ಯಜ್ಞ ಅಂತ ಬಿಟ್ಟು ಹೇಳ್ತಾರೆ. ಆಮೇಲೆ
ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ಗೊತ್ತಿದೆ ಅಲ್ಲ, ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಪವಿತ್ರವಾದ ಶಾಸ್ತ್ರಗಳ ಅಧ್ಯಯನ. ಸ್ವಾಧ್ಯಾಯ ಹಾ ಮ್ಯಾಮ್. ಅಂತಂದ್ರೆ ಶಾಸ್ತ್ರಗಳ ಅಧ್ಯಯನ. ಮತ್ತೆ ಆರ್ಜವಂ ಅಂತಂದ್ರೆ ಸರಳತೆ, ಏನು ಕಪಟತೆ ಇಲ್ಲದೆ ಇರುವಂತದ್ದು, ಅದು ನೇರವಾಗಿರುವಂತದ್ದು, ಒಳಗೊಂದು ಹೊರಗಡೆ ಒಂದು ಇಟ್ಕೊಳ್ದೆ ಇರುವಂತದ್ದು. ಮುಂದಿನ ಶ್ಲೋಕವನ್ನ ಮಾಲಾ ಅವರು ವಿವರಿಸ್ತೀರಾ? ಹಾ ಮ್ಯಾಮ್. ಅಹಿಂಸೆ ಅಂದ್ರೆ ಯಾರಿಗೂ ಹಿಂಸೆ ಕೊಡ್ಬೇಡ. ಪ್ರಾಣಿ ಇರ್ಬೋದು, ಮನುಷ್ಯರು ಇರ್ಬೋದು, ಯಾರಿಗೂ ಹಿಂಸೆ ಕೊಡ್ಬೇಡ. ಈ ಹಿಂಸೆ ಅಂದ್ರೆ ಇಲ್ಲಿ ದೈಹಿಕ ಹಿಂಸೆನೂ ಆಗತ್ತೆ, ಮಾನಸಿಕ ಹಿಂಸೆನೂ ಆಗತ್ತೆ. ಸೊ ಎರಡ್ ತರಾನು ಹಿಂಸೆ ಆಗತ್ತೆ. ಸತ್ಯನಿಷ್ಠೆ ಅಂದ್ರೆ ಸತ್ಯದ ದಾರಿನಲ್ಲೇ ನಡ್ಕೊಂಡು ಹೋಗು. ಅಕ್ರೋಧ ಅಂದ್ರೆ ಕೋಪ ಬಿಡು. ಕ್ರೋಧ ಅಂದ್ರೆ ಕೋಪ, ಅಕ್ರೋಧ ಅಂದ್ರೆ ಕೋಪ ಮಾಡ್ಕೋಬಾರ್ದು. ಕೆಲವ್ರಿಗೆ ಸುಮ್ನೆ ಕೋಪ ಬರ್ತಾ ಇರತ್ತೆ, ಎಲ್ಲದಕ್ಕೂ ಕೋಪ ಬರ್ತಾ ಇರತ್ತೆ. ಸೊ ಅದನ್ನ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಪರಿತ್ಯಾಗ. ಕೋಪ ಬಂದ್ರುನು ಅದನ್ನ ಪರಿತ್ಯಾಗ ಅಂದ್ರೆ ಕ್ರೋಧ. ಕೋಪ ಕಂಟ್ರೋಲ್ ಬಂದ್ಬಿಡುತ್ತೆ, ಮಾಡ್ಕೋಬೇಕು. ಕಂಟ್ರೋಲ್ ಮಾಡ್ಕೊಂಡ್ಬಿಡ್ಬೇಕು. ಅದು ಅಲ್ಲೇ ಹ್ಮ್ ಹೊರಗಡೆ ಅಲ್ಲ, ಯಾರಿಗೂ ತೊಂದರೆ ಆಗಲ್ಲ. ಪೂರ್ತಿ ಕೋಪನೆ ಬರ್ದೇ ಇರೋದಕ್ಕೆ ತುಂಬಾ ಶ್ರಮ ಪಡ್ಬೇಕು. ಬರುತ್ತೆ ಪೂರ್ತಿಯಾಗಿ. ಯಾರು ಆತ್ಮಜ್ಞಾನವನ್ನು ಪಡ್ಕೊಂಡಿರ್ತಾರ ಮತ್ತೆ ಸಾಧನೆ ಮಾಡ್ಬೇಕು. ಅದನ್ನ ನಾವು ಅಭ್ಯಾಸ ಮಾಡದೆ ಅದು ಆಗಲ್ಲ. ಅಭ್ಯಾಸ ಮಾಡಿ 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 ನಾವು ಒಂದು ಹಂತಕ್ಕೆ ತಲುಪಬೇಕು. ಮುಂದುವರಿಸಿ. ಮತ್ತೆ ತ್ಯಾಗ ಮಾಡೋದು. ಪರಿತ್ಯಾಗ ಅಂದ್ರೆ ತ್ಯಾಗ ಮಾಡೋದು. ಅಂದ್ರೆ ನಮ್ ಒಂಥರ ನಾನು ನಂದು ಅನ್ನೋದನ್ನ ಬಿಟ್ಟು ಇನ್ನೊಬ್ಬರ ಕಷ್ಟ ಸುಖಗಳಿಗೂ ನೋಡಿ ಸ್ಪಂದಿಸೋದು. ಶಾಂತತೆ. ಯಾವಾಗ್ಲೂ ಏನೇ ಬಂದ್ರೂ ಒಂದು ಶಾಂತಿಯಿಂದ ಅದಕ್ಕೆ ಪರಿಹಾರ ಹುಡ್ಕೋದಿರೋದು, ಅದು ಹೇಳ್ತಾ ಇದ್ದಾರೆ. ಮತ್ತೆ ಮತ್ತೊಬ್ಬರಲ್ಲಿ ತಪ್ಪು ಕಂಡು ಹಿಡಿಯುವುದರಲ್ಲಿ ಸಂಯಮ. ಅಂದ್ರೆ ನಾವ್ ಯಾವಾಗ್ಲೂ ಇನ್ನೊಬ್ರು ಅವ್ರು ತಪ್ಪು ಮಾಡಿದ್ರು, ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು ಅಂತ ಹೇಳ್ತಾ ಇರ್ತೀವಿ. ಅದನ್ನ ನಾವು ಒಂದು ಸಂಯಮದಿಂದ ನಾವು ಅದನ್ನ ಅಂದ್ರೆ ಅವ್ರಿಗೆ ಒಂದು ಒಳ್ಳೆ ದೃಷ್ಟಿಯಿಂದ ಹೇಳೋದಾಗತ್ತೆ ಹೇಳೋ ತರದಲ್ಲಿ ತಪ್ಪು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಆದ್ರೆ ಅವ್ರು ತಪ್ಪು ಮಾಡಿದ್ರು ಅಂತ ಅದನ್ನ ಹೇಳ್ಕೊಂಡು ಹೀಯಾಳಿಸ್ಕೊಂಡು ನಗೋದು ಅದು ಮಾಡಬಾರ್ದು. ಎಲ್ಲಾ ಜೀವಿಗಳ ಬಗ್ಗೆ ಸಹಾನುಭೂತಿ. ಕೆಲವರಿಗೆ ಅದೇ ಒಂದು ಸ್ವಭಾವ ಆಗೋಗ್ತಿರುತ್ತೆ. ಬೇರೆಯವರಲ್ಲಿ ತಪ್ಪು ಕಂಡು ಹಿಡಿಯೋದೇ ಒಂದು ಸ್ವಭಾವ. ಅವರನ್ನ ತಿದ್ದೋಕೋಸ್ಕರ ಅಲ್ಲ, ಅವ್ರನ್ನ ಚುಚ್ಚೋಕೋಸ್ಕರ. ತಪ್ಪುಗಳು ಎಲ್ಲರೂ ಮಾಡ್ತೀವಿ ಅಲ್ವಾ? ಮಾಡದೆ ಒಬ್ಬ ವ್ಯಕ್ತಿ ತಪ್ಪು ಮಾಡ್ದ ಅಂತಂದ್ರೆ ಅವನಿಗೆ ಚುಚ್ಚಿದ್ರೆ ಅವನಿಗೆ ಇನ್ನೂ ಹಿಂಸೆ ಆಗಿ ಅವನು ರೊಚ್ಚಿಗೆ ಹೇಳ್ಬಹುದು, ಇಲ್ಲ ಅಂತಂದ್ರೆ ಕುಗ್ಗಿ ಹೋಗ್ಬೋದು. ಅದ್ರ ಬದಲು ಅವನನ್ನ ಹೇಗೆ ಸರಿ ಮಾಡ್ಬೋದು ಅನ್ನೋದ್ರ ಕಡೆ ಗಮನ ಹರಿಸಿದ್ರೆ ಅವನು ಉದ್ಧಾರ ಆಗ್ತಾನೆ. ನಾವು ಸಹ ನಾವು ಅವ್ರಿಗೆ ತೊಂದರೆ ಮಾಡಿದ್ವಿ ಅನ್ನೋ ಒಂದು ಭಾವನೆಯನ್ನು ಸಹ ಇರಲ್ಲ. ಅವ್ರಿಗೆ ಒಳ್ಳೇದಾದ್ರೆ ಅವರು ಸಹ ನಮ್ಮ ಬಗ್ಗೆ ಒಳ್ಳೆ ರೀತಿಯಲ್ಲೇ ನಡ್ಕೊಳ್ತಾರೆ. ಅದು ತಪ್ಪು ಕಂಡುಹಿಡಿಯೋದು ಮಾತ್ರ ಕೆಟ್ಟ ಪರಿಣಾಮವನ್ನೇ ತರುತ್ತೆ ಅಂತ ಎಲ್ರು ಹೇಳೋದು, ನಾನು ಹಾಗೆ ಅನ್ಕೊಂಡಿದ್ದೀನಿ. ಲೋಭಹೀನತೆ. ಲೋಭಹೀನತೆ ಅಂದ್ರೆ ಲೋಭಿಗಳು ಅಂತ ಹೇಳ್ತೀವಿ ಅಲ್ವಾ? ಲೋಭಿಗಳು ಅಂತ ತುಂಬಾ ಏನು ಒಂದು ಚೂರು ಹಿಂಗ್ ಬಿಡಲ್ಲ. ಒಂದು ತನ್ನಲ್ಲಿ ಅದೇನೋ ಎಂಜಿಲ್ ಕೈಯಲ್ಲಿ ಕಾಗೆ ಹೊಡ್ಸಲ್ಲ ಅಂತ ಅಂತಾರಲ್ಲ, ಹಂಗೆ. ಆದ್ರೆ ಹಾಗಲ್ಲ. ಯಾಕಂದ್ರೆ ನನ್ನಲ್ಲೂ ದೇವರೇ ಇರೋದು, ನಿಮ್ಮಲ್ಲೂ ದೇವರೇ, ಎಲ್ಲ ಕಡೆನೂ ಆತ್ಮವೇ ಇದೆ ಅಂತಂದ್ರೆ ಬೇರೆಯವ್ರಿಗೂ ಸ್ಪಂದಿಸ್ಬೇಕು ಅಲ್ವಾ? ನಾನ್ ಮಾತ್ರ ಚೆನ್ನಾಗಿದ್ಬಿಟ್ರೆ ಅಲ್ಲ.
ನನ್ನ ಸುತ್ತಮುತ್ತಲು ಸೆಲ್ಫಿಶ್. ಚೆನ್ನಾಗಿದ್ರೆ ಮಾತ್ರನೇ ನನ್ ಮನಸ್ಸು ಚೆನ್ನಾಗಿರೋದು. ಅದು ಕಂಡಿಡ್ಕೊಳ್ಬೇಕು. ನಾನ್ ಚೆನ್ನಾಗಿದ್ರೆ ಪಕ್ಕದಲ್ಲಿ ಇರೋರು ತುಂಬಾ ನರಳ್ತಾ ಇದ್ರೆ ಅವಾಗ ಆ ವೈಬ್ರೇಷನ್ ನನಗೆ ಬರುತ್ತೆ. ಅವರು ಚೆನ್ನಾಗಿರೋದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿದಾಗ ಅವ್ರಿಗೂ ಸಂತೋಷ ಆದಾಗ ಅವಾಗ ನನ್ನಲ್ಲಿ ಇರೋದನ್ನು ಸಹ ನಾನು ಸರಿಯಾಗಿ ಅನುಭವಿಸೋಕೆ ಸಾಧ್ಯ ಆಗತ್ತೆ ಅಲ್ವಾ? ಹೌದು ಹೌದು. ಸೌಮ್ಯತೆ ಅಂದ್ರೆ ಒಂದು ಸೌಮ್ಯತೆ ಅಂದ್ರೆ ಏನ್ ಹೇಳ್ಬೋದು, ಸೌಮ್ಯವಾಗಿರ್ಬೇಕು ಅಂತ ಹೇಳ್ತಾರಲ್ವಾ. ಅಂದ್ರೆ ಒಂದು ಮೃದುವಾಗಿ ಮೃದುವಾಗಿರ್ಬೇಕು, ರಫ್ ಆಗಿ ಮಾತಾಡೋ ಹಂಗಿಲ್ಲ ಆತರ. ಮಾತ ನಮ್ರತೆ ಅಂದ್ರೆ ಇನ್ನೊಬ್ಬರಿಗೆ ವಿನಯವಾಗಿರ್ಬೇಕು. ಇರ್ಬಾರ್ದು. ನಮ್ರತೆ ಅಂದ್ರೆ ವಿನಯವಾಗಿ ಇರ್ಬೇಕು. ಮತ್ತೆ ಚಂಚಲತೆಯ ಕೊರತೆ ಅಂದ್ರೆ ಒಂದು ನಾವು ನಿಶ್ಚಯ ಏನೇ ದೃಢವಾಗಿ ಒಂದು ಡಿಸಿಷನ್ ತಗೊಳ್ಳೋದಾಗ್ಲಿ ಅಥವಾ ದೃಢವಾಗಿ ನಾವ್ ಏನ್ ಅನ್ಕೊಂಡಿದೀವಿ ಅದು ನಾನ್ ಯೋಚನೆ ಮಾಡಿರೋದ್ ಕರೆಕ್ಟು ಅನ್ನೋದೊಂದು ದೃಢತೆ ಇರ್ಬೇಕು. ಇದರಲ್ಲಿ ಇಷ್ಟು ದೈವಿ ಸಂಪತ್ತನ್ನ ಹೇಳಿದ್ದಾರೆ. ಮುಂದಿನದು ರತ್ನಾಜಿ ಇನ್ನು ಇದೆ ಲಿಸ್ಟ್. ಚೈತನ್ಯ. ಈ ಮಗು ಚೈತನ್ಯ ನೋಡಿ ಹೇಗಿದೆ ಅಂತ. ಅದನ್ನ ನೋಡಿದ್ರೆ ಬಂದ್ಬಿಡುತ್ತೆ ತಾನೆ. ಹಾಗೇನೆ ಅದು ಟ್ರಾನ್ಸ್ಮಿಟರ್ ಆಗೋದು ಎಲ್ಲ ವೈಬ್ರೇಷನ್ಸ್ ಅನ್ನೋದು ಹಾಗೇನೆ. ನಾವ್ ಮಕ್ಳನ್ನ ನೋಡಿದ ತಕ್ಷಣನೇ ಅವರಲ್ಲಿರೋ ಚೈತನ್ಯ ನಮಗ್ ಬಂದ್ಬಿಡುತ್ತೆ. ಹಾಗೆ ನರಳೋರ್ ನಾವು ಕೂಗ್ ಹೋಗ್ತೀವಿ. ಹೌದು ಹೌದು ಮ್ಯಾಮ್. ಈಗ ನಾವೇ ಏನೇ ಫಾಲೋ ಮಾಡೋದಾದ್ರೂ ಈ ತರ ಅಂದ್ರೆ ತುಂಬಾ ನೋಡಿದ ತಕ್ಷಣ ವೈಬ್ರೇಷನ್ ಪಾಸ್ ಆಗುತ್ತೆ ಮ್ಯಾಮ್. ಅಯ್ಯೋ ನೋಡಿ ಎಷ್ಟು ಲಕ್ಷಣವಾಗಿದ್ದಾರೆ, ಇದ್ ನೋಡಿ ಎಷ್ಟು ವರ್ಚಸ್ಸಿದೆ, ಅವ್ರು ಎಷ್ಟು ಆಕ್ಟಿವ್ ಆಗಿದಾರಲ್ವಾ ಅಂತ. ಬಟ್ ಯಾರಾದ್ರೂ ಡಲ್ ಆಗಿರೋರು ನೋಡಿದ್ರೆ ನಮ್ಗೂ ಅಯ್ಯೋ ನೆಗೆಟಿವ್ ಎನರ್ಜಿ ತಗೋತೀವಿ ನಾವು. ಅಯ್ಯೋ ಓಕೆ ಆಯ್ತು, ಮಾಡಿದ್ರೆ ಆಯ್ತು, ಇದ್ರೆ ಆಯ್ತು, ಹೋದ್ರೆ ಆಯ್ತು ಅನ್ನೋ ಆಗ್ಬಿಡುತ್ತೆ ಮ್ಯಾಮ್. ತುಂಬಾ ಕೆಲವು ವ್ಯಕ್ತಿಗಳು ಈ ತರ ಇರ್ತಾರೆ ಮ್ಯಾಮ್. ಅವ್ರು ನೋಡಿದ ತಕ್ಷಣ ಏನೋ ಒಂಥರ ಆಕ್ಟಿವ್ನೆಸ್, ಆ ಚೈತನ್ಯ ಎದ್ದು ಕಾಣಿಸ್ತಿರುತ್ತೆ. ಉತ್ಸಾಹ ಅಂದ್ರೆ ಮಾಡ್ಬೇಕು, ಅದೇನೋ ಒಂಥರ ಆಕ್ಟಿವ್ ಆಗಿರ್ತಾರೆ. ಸೊ ಅದು ಚೈತನ್ಯ. ಕ್ಷಮೆ ಅಂತ ಅಂದ್ರೆ ಕ್ಷಮೆ ಈಗ ತುಂಬಾ ಜನ ಒಂದೊಂದ್ಸಲ ನಾವೂನು ಈಗೋ ಅನ್ನೋದು ಅಡ್ಡ ಬಂದಾಗ ತಪ್ಪು ಮಾಡಿದ್ರು ಕೂಡ ಕ್ಷಮೆ ಕೇಳೋದಿಲ್ಲ. ನಾವು ಮಾಡಿದ್ದೇ ಸರಿ ಅಂತ ವಾದ ಮಾಡಿ ಬಿಟ್ಬಿಡ್ತೀವಿ ಮ್ಯಾಮ್. ಕ್ಷಮೆ ಕೇಳೋ ಗುಣ ಇತ್ತು ಅಂತ ಅಂದ್ರೆ ತುಂಬಾ ವಿಷಯಗಳಲ್ಲಿ ನಾವು ಮುಂದೆ ಹೋಗ್ಬೋದು. ಸೊ ಕ್ಷಮೆ ಕೇಳೋ ಅಂತ ಮನಸ್ಸು ಇರ್ಬೇಕು ಮ್ಯಾಮ್ ಎಲ್ಲಾರ ಹತ್ರ. ಈ ವಯಸ್ಸಿನ ನೋಡ್ಬಾರ್ದು. ಈಗ ಚಿಕ್ಕ ಮಗು, ಆ ಮಗು ಕೇಳ್ದೆ ಇದ್ರೆ ಏನ್ ಅರ್ಥ ಆಗುತ್ತೆ ಅನ್ನೋದು, ಅಥವಾ ಇವ್ರು ದೊಡ್ಡೋರು ಅದಕ್ಕೆ ಕೇಳ್ಬೇಕು ಅಂತ, ಅದೆಲ್ಲ ಇಲ್ಲ. ನಿಂದು ತಪ್ಪಾಯ್ತಾ ವ್ಯಕ್ತಿನ ನೋಡ್ಬೇಡ, ಬಟ್ ಕ್ಷಮೆ ಕೇಳೋ ಗುಣ ಇರ್ಬೇಕು ಮ್ಯಾಮ್. ಅಥವಾ ನಾವ್ ಮಾಡಿದ ಯಾವುದೇ ತಪ್ಪಿಗೆ ಕ್ಷಮೆ ಯಾಚಿಸ್ಕೋಬೇಕು ನಮ್ ಮನಸ್ಸಲ್ಲಾದ್ರೂ ಸರಿ. ಅದು ಬಹಳ ದೊಡ್ಡ ಗುಣ. ಮತ್ತೆ ಬೇರೆಯವರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರನ್ನು ಸಹ ಕ್ಷಮಿಸ್ಬೇಕು. ಯಾಕಂದ್ರೆ ಅವನ ಅಜ್ಞಾನದಲ್ಲಿ ಏನೋ ಮಾಡಿರ್ತಾನೆ, ಅವನು ಗೊತ್ತಿದ್ ಮಾಡ್ತಿದಾನೋ ಗೊತ್ತಿಲ್ದೆ ಮಾಡ್ತಾನೋ. ಗೊತ್ತಿಲ್ದೆ ಮಾಡಿದ್ರೆ ಅವನಿಗೆ ತಿಳಿಪಡಿಸ್ಬೇಕು. ಗೊತ್ತಿದ್ದು ಮಾಡಿದ್ರೆ ಇದು ತಪ್ಪಪ್ಪ ನೀನ್ ಮಾಡಿರೋದು ಅಂತ ಹೇಳಿ ಹೀಗ್ ಮಾಡಿದ್ರೆ ನಿನಗೂ ತೊಂದ್ರೆ ಆಗುತ್ತೆ ಮತ್ತೆ ಬೇರೆಯವ್ರಿಗೂ ತೊಂದ್ರೆ ಆಗುತ್ತೆ ಅಂತ. ಮತ್ತೆ ಅವ್ರನ್ನ ಕ್ಷಮಿಸ್ಬಿಟ್ಟು ಮುಂದೆ ಹೀಗ್ ಮಾಡ್ಬೇಡ ಅಂತ ಹೇಳೋದು ಕ್ಷಮಾಗುಣ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ದ್ವೇಷ ಮಾಡೋದು ಅದು ಆಸುರಿ. ಆಮೇಲೆ ಸ್ಥೈರ್ಯ ಅಂದ್ರೆ ಧೈರ್ಯ ಎಲ್ಲ ಒಂದೇ ಅಲ್ವಾ ಮ್ಯಾಮ್? ಒಂದೇನಾ? ಧೈರ್ಯ ಅಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸ್ಥೈರ್ಯಕ್ಕಂದ್ರೆ ಮಾನಸಿಕ ಸ್ಥೈರ್ಯ ಇರ್ಬೇಕು ಅಂತ ಯಾವಾಗ್ಲೂ ನಾವು ಉಪಯೋಗಿಸ್ತೀವಿ ಅಲ್ವಾ. ಮನಸ್ಸನ್ನ ಎಷ್ಟು ದೃಢವಾಗಿ ಇಟ್ಕೊಂಡಿರ್ತೀವಿ. ನಾನ್ ಯಾವಾಗ್ಲೂ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾಗ ಅಂತ ಮನಸ್ಸಿನ ಸ್ಥಿತಿ ಇದ್ದಾಗ ಮನಸ್ಸಿನ ಸ್ಥೈರ್ಯ ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ. ಅವಾಗ ಅದನ್ನ ಬೇರೆಯವ್ರಿಗೂ ಸಹ ಒಳ್ಳೇದಾಗುವ ರೀತಿಯಲ್ಲಿ ನಾನು ಅದನ್ನ ಉಪಯೋಗಿಸ್ತೀನಿ.
ಆ ಸ್ಥೈರ್ಯ ಇದ್ದಾಗ ಹಾ ಮ್ಯಾಮ್. ತಾನೆ. ಹಾ ಮ್ಯಾಮ್, ನಾವೇ ತಪ್ಪು ಮಾಡಿದ್ರೆ ಧೈರ್ಯ ಅವಾಗ ಅಂತಂದ್ರೆ ಯಾವಾಗ್ಲೂನು ಹೊರಮುಖವಾಗಿ ನಾನು ಮಾಡುವ ಕೆಲಸಗಳಲ್ಲಿ ಅದನ್ನ ಉಪಯೋಗಿಸ್ತೀನಿ. ಸ್ಥೈರ್ಯ ಅಂತಂದ್ರೆ ಮನಸ್ಸಿನ ಹಂತದಲ್ಲಿ ನಾನು ತುಂಬಾ ಸ್ಥಿರವಾಗಿ ಇಟ್ಕೊಂಡಿರುವಂತಹದ್ದು. ಅದರಿಂದ ಒಳ್ಳೆಯ ಕೆಲಸಗಳನ್ನ ಮಾಡ್ತೀನಿ. ಹೌದು ಮ್ಯಾಮ್. ಶುಚಿತ್ವ ಅಂತ ಅಂದ್ರೆ ಇದು ಎರಡು ರೀತಿ ಆಗುತ್ತೆ ಮ್ಯಾಮ್. ಎರಡು ರೀತಿಯಲ್ಲಿ ಮನಸ್ಸಿನ ಮಾನಸಿಕ ಮನಸ್ಸಿನ ಶುಚಿತ್ವ ಮತ್ತೆ ಬಾಹ್ಯ ಶುಚಿತ್ವ ಎರಡು. ಶುಚಿತ್ವ ಮ್ಯಾಮ್. ಹೌದು. ಯಾರೊಂದಿಗೂ ದ್ವೇಷವನ್ನು ಹೊಂದದಿರುವುದು. ಅದೇ ನೀವ್ ಆಗ್ಲೇ ಹೇಳ್ದಾಗೆ ಕ್ಷಮೆ, ನೀವು ತಪ್ಪು ಮಾಡಿದಾಗ ಕ್ಷಮೆ ಕೇಳ್ಬೇಕು, ಅವರು ತಪ್ಪು ಮಾಡಿದ್ರು ಅವ್ರಿಗೂ ತಿದ್ಕೊಳಕ್ ಅವಕಾಶ ಕೊಟ್ಟು ಕ್ಷಮಿಸ್ಬೇಕು. ಹಂಗಾದಾಗ್ಲೇ ದ್ವೇಷ ಅದು ಕಂಟಿನ್ಯೂ ಆಗಲ್ಲ ಮ್ಯಾಮ್, ಅಲ್ಲಿಗೆ ಇದಾಗತ್ತೆ. ಮತ್ತು ತೋರಿಕೆಯ ಅಥವಾ ಆಸ್ತಿಯ ಹೆಮ್ಮೆಯ ಅಂತಂದ್ರೆ ಕೊರತೆ. ಏನು ತುಂಬಾ ಹಾ ಮ್ಯಾಮ್. ಹೆಮ್ಮೆ ಪಟ್ಕೊಳ್ಳೋದು, ಗರ್ವ ಪಟ್ಕೊಳ್ಳೋದು ಅಂತದ್ದೆಲ್ಲ ಇರ್ಬಾರ್ದು ಇಲ್ಲದೆ ಇರುವಂತಹದ್ದು. ಇವಿಷ್ಟನ್ನು 26 ಸಹ ದೈವಿ ಸಂಪತ್ತು ಅಂತ ಲಿಸ್ಟ್ ಮಾಡಿ ಹೇಳಿದ್ದಾರೆ. ಇದೇ ದೈವಿ ಸಂಪತ್ತು ಅಂತ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಇವೆಲ್ಲವನ್ನು ನಾವು ನಮ್ಮದಾಗಿಸ್ಕೊಂಡಾಗ ನಾವು ಆತ್ಮಜ್ಞಾನದ ಕಡೆ ಹೋಗ್ತೀವಿ. ಇಲ್ಲ ಅಂತಂದ್ರೆ ಆತ್ಮಜ್ಞಾನ ಎಷ್ಟು ಹೇಳಿದ್ರು, ಎಷ್ಟು ಶ್ರವಣ ಮನನ ಮಾಡಿದ್ರು ಸಹ ಅದು ಇಳಿಯಲ್ಲ. ಇವೆಲ್ಲವೂ ಅರ್ಹತೆಗಳು ಬರ್ಬೇಕು. ಹೌದು. ಆ ಶುದ್ಧೀಕರಣ ಆಗದೆ ಈ ಆತ್ಮಜ್ಞಾನ ನಿಲ್ಲಲ್ಲ. ಮಾಡ್ತಾನೆ ಇರೋದು ಸುಮ್ನೆ ಬಾಯಲ್ಲಿ ಹೇಳ್ತಾ ಇದ್ರೆ ಅದು ಆಗಲ್ಲ. ಹೌದು ಮ್ಯಾಮ್. ಇನ್ನ ಶ್ಲೋಕದಲ್ಲಿ ಇಲ್ಲಿ 4ನೇ ಶ್ಲೋಕದಲ್ಲಿ ಇಷ್ಟು 6 ಗುಣಗಳು ಅಷ್ಟೇನೆ ಆಸುರಿ ಗುಣಗಳನ್ನ ಹೇಳಿದ್ರು. ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಂ ಏವಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಂ ಆಸುರೀಂ. ರಾಕ್ಷಸ ಸ್ವಭಾವವನ್ನು ಹೊಂದಿರುವವರ ಗುಣಗಳು ಕಪಟತನ, ದರ್ಪ, ಅಹಂಕಾರ, ಕೋಪ, ಕಠೋರತೆ ಮತ್ತು ಅಜ್ಞಾನ ಇವಿಷ್ಟನ್ನ ಹೇಳಿದ್ದಾರೆ. ಮಾಲಾಜಿ ಎಲ್ಲ ನಮ್ಗೆ ಗೊತ್ತಿಲ್ಲದೆ ಇರೋದು ಯಾವುದು ಇಲ್ಲ ಹೇಳಿದ್ದಾರೆ. ಇದನ್ನ ಮತ್ತೆ 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 ನಾವು ತಿಳ್ಕೊಂಡು ನಾವು ಯಾವ ಕಡೆ ಹೋಗ್ಬೇಕು ಅನ್ನೋದನ್ನ ನಿರ್ಧಾರ ಅಷ್ಟೇ. ಮೊದ್ಲು ಹೇಳಿದ್ದು ದಂಭ ಅಂತಂದ್ರೆ ಕೊಟ್ಟಿದ್ದಾರೆ, ಕಪಟತನ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಬೇರೆಯವ್ರಿಗೆ ಮೋಸ ಮಾಡೋದು, ಅದೆಲ್ಲ ರಾಕ್ಷಸ ಸ್ವಭಾವ ಆಗತ್ತೆ. ಆಮೇಲೆ ದರ್ಪ, ಅಹಂಕಾರ. ಕಪಟಿಗಳು ಅಂತಂದ್ರೆ ಏನೋ ಹೇಳಿ. ಕಪಟ ಅಂತಂದ್ರೆ ಒಳಗಡೆ ಒಂದು ಹೊರಗಡೆ ಒಂದು. ಸೊ ನಾವು ಒಳಗಡೆ ಏನಿರ್ತೀವಿ ಅದೇ ಹೊರಗಡೆ ತೋರ್ಸ್ಕೋಬೇಕು. ನಾವು ಒಳಗೊಂದ್ ಇಟ್ಕೊಂಡು ಹೊರಗಡೆ ನಾವು ಒಳ್ಳೆಯವ್ರ ತರ ತೋರ್ಸಿ ಒಳಗಡೆ ಇನ್ನೊಬ್ರ ಬಗ್ಗೆ ನಾವು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ರೆ ಅದು ರಾಕ್ಷಸ ಸ್ವಭಾವ. ದರ್ಪ ಅಂತಂದ್ರೆ ನನ್ ಬಿಟ್ರೆ ಬೇರೆ ಯಾರು ಇಲ್ಲ, ನಾನೇ ಮೇಲು ಬೇರೆಯವರೆಲ್ಲ ಕೀಳು, ಆ ತರ ನೋಡೋದು. ಅಹಂಕಾರನು ಸ್ವಲ್ಪ ದರ್ಪ ಅದು ಹತ್ರದ್ದೇ. ಇವೆರಡು ಕಪಟ ದರ್ಪ ಎಲ್ಲ ಬಂದಾಗ ಅಹಂಕಾರ ಅನ್ನೋದು ಜಾಸ್ತಿ ಅಹಂಕಾರನು ಬಂದ್ಬಿಡುತ್ತೆ. ಈ ಆಸ್ತಿ ಇದ್ದಾಗ, ವಿದ್ಯೆ ಇದ್ದಾಗ, ರೂಪ ಇದ್ದಾಗ ಈ ಒಂದು ದರ್ಪವನ್ನ, ಅಧಿಕಾರ ಇದ್ದಾಗ ದರ್ಪ, ಮತ್ತೆ ಹಣ ಇದ್ದಾಗ ದರ್ಪ, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ತರ ತೋರಿಸ್ತಾರೆ. ಇನ್ನ ಬೇರೆಯವರನ್ನ ಕೀಳಾಗಿ ನೋಡಿ ಅವ್ರನ್ನ ಅಡಿಯಾಳಾಗಿ ಮಾಡ್ಕೊಳ್ಳುವಂಥದ್ದು ದರ್ಪ ಆಗುತ್ತೆ. ಅಹಂಕಾರ ಅನ್ನೋದು ಆ ದರ್ಪದ ಇನ್ನೊಂದು ಮುಂದುವರೆದಂತೆ. ಕೋಪ, ಮತ್ತೆ ಕೋಪನ ಕಂಟ್ರೋಲ್ ಮಾಡ್ಕೊಳ್ದೆ ಏನಂದ್ರೆ ಕೆಲವೊಂದ್ಸತಿ ದರ್ಪ ಅಹಂಕಾರ ಬಂದ್ರೆ ಆಟೋಮೆಟಿಕ್ ಆಗಿ ಕೋಪನೂ ಅದ್ರ ಜೊತೆಗೆ ಇರುತ್ತೆ. ಈಗ ಹೋಗಿ ಹರಟಾದ್ರೆ ಕೋಪ ಬಂದ್ಬಿಡುತ್ತೆ. ಕೋಪ ಬರುತ್ತೆ. ಅಹಂಕಾರಕ್ಕೆ ಯಾವಾಗ ಪೆಟ್ಟು ಬೀಳ್ತೋ ಆವಾಗ ಕೋಪ ಅನ್ನೋದು ಬರುತ್ತೆ.
ಕೆಲವರಿಗೆ ಜಾಸ್ತಿ ಬರುತ್ತೆ, ಕೆಲವರಿಗೆ ಕಮ್ಮಿ ಬರುತ್ತೆ. ನಮ್ಗೆಲ್ಲ ಚಿಕ್ಕದಾಗಿ ಬರುತ್ತೆ ಅಲ್ವಾ? ಜಾಸ್ತಿ ಬಂದವರೆಲ್ಲ ಎಷ್ಟು ಅನಾಹುತಗಳು ಮಾಡ್ಕೊಂಡಿದ್ದಾರೆ. ನಾವು ಟಿವಿಲಿ ನೋಡ್ತೀವಿ, ಪೇಪರ್ ಅಲ್ಲಿ ಹೌದು. ನೋಡ್ತೀವಿ, ಹ್ಮ್ ಬೇರೆಯವರೆಲ್ಲ ಹೇಳೋದನ್ನು ಕೇಳ್ತೀವಿ. ಹ್ಮ್ ನಾವು ಸಣ್ಣ ಪುಟ್ಟದಾಗಿ ಮಕ್ಕಳನ್ನ ಒಂಚೂರು ಬೈಯೋದು, ಹೊಡೆಯೋದು, ಆ ಕೆಲ್ಸ ಮಾಡ್ಲಿಲ್ಲ, ಈ ಕೆಲ್ಸ ಮಾಡ್ಲಿಲ್ಲ ಅಂತ ಕೋಪಿಸ್ಕೊಳ್ಳೋದು, ಅದ್ ಮಾಡು ಇದ್ ಮಾಡು ಅಂತ ಇಷ್ಟನ್ನ ಹೇಳ್ತೀವಿ. ತುಂಬಾ ಕೋಪ ಬರೋರು ಅನಾಹುತ ಮಾಡ್ತಾರೆ. ಹ್ಮ್ ಇದು ತುಂಬಾ ಕೆಟ್ಟು. ಸಣ್ಣ ಪುಟ್ಟ ಕೋಪಗಳು ಅಗತ್ಯ ಇರುತ್ತೆ ಮನೇಲಿ. ಅಷ್ಟ್ ಮಾಡ್ಕೊಳ್ದೇ ಇದ್ರೆ ಮಕ್ಕಳ ಕೈಲಿ ಕೆಲಸ ಮಾಡ್ಸಕ್ಕೆ ಆಗಲ್ಲ ಅಲ್ವಾ? ಅದು ಅವ್ರನ್ನ ತಿದ್ದೋಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಒಳಗಡೆ ನಮ್ಗೆ ಆ ಕೋಪ ಇರಲ್ಲ. ಆಕ್ಚುಲಿ ನೀವು ಮಗುನ ಹೊಡೆದ್ ಬಿಟ್ಟ ಮೇಲೆ ಅವತ್ತೆಲ್ಲ ನೀವು ನೆಮ್ಮದಿಯಾಗಿರ್ತೀರಾ? ಹೌದು. ಇಲ್ಲ. ಬೇಜಾರಾಗತ್ತೆ, ಬೇಜಾರಾಗತ್ತೆ. ಅಮ್ಮಂಗೆ ಯಾವಾಗ್ಲೂ ಹಾಗೆ, ಅಯ್ಯೋ ನಾವ್ ಹೊಡೆದ್ಬಿಟ್ನಲ್ಲ ಮಗುಗೆ ಅಂತ ಬಿಟ್ಟು ಅವತ್ತೆಲ್ಲ ಮತ್ತೆ ಅದನ್ನ ಸರಿಯಾಗಿ ತೆಗೆದ್ಕೊಂಡ್ಬರೋವರೆಗೂ ಅದನ್ನ ಅದ್ ಮಗು ಮರ್ತೋಗ್ಬಿಟ್ಟಿರುತ್ತೆ ಆಕ್ಚುಲಿ. ಏನೋ ಇರಲ್ಲ, ಆದ್ರೆ ಅಮ್ಮ ಮರ್ತಿರಲ್ಲ. ಅದನ್ನ ಕೊನೆಗೆ ಅದಕ್ಕೆ ಏನಾದ್ರು ಮಾಡ್ಕೊಟ್ಟು ಮುದ್ದಾಡಿ ಅದನ್ನ ಸರಿ ಮಾಡಿದ್ರೆ ಅವಾಗ ಸಮಾಧಾನ ಆಗತ್ತೆ. ಅಂತ ಕೋಪಗಳು ಪರವಾಗಿಲ್ಲ. ಆದ್ರೆ ಅನಾಹುತಗಳನ್ನ ಉಂಟು ಮಾಡುವಂತಹ ಕೋಪಗಳು ಆಸುರಿ ಗುಣ, ಕಠೋರತೆ, ಅದು ಅಷ್ಟೇ. ಕಟ್ಟೋರತೆ, ಅದೇ ಕೋಪದ ಕಂಟಿನ್ಯೂಷನ್ ಅದು ಕಟ್ಟೋರತೆ. ಮತ್ತೆ ಅದೇ ಇವಾಗ ಈಗೋ ಹರ್ಟ್ ಆದಾಗ ಕೋಪ ಬರುತ್ತೆ, ಅವಾಗ ಒಂಥರ ಸ್ಟ್ರಿಕ್ಟ್ನೆಸ್ ತರ ಬರುತ್ತೆ. ಸೊ ಬೇರೆಯವ್ರಿಗೆ ನಾನು ಯಾರು ಹರ್ಟ್ ಮಾಡಿರ್ತಾರೆ ಅವ್ರ ಮೇಲೆ ಒಂಥರ ಕಠೋರತೆ ತೋರಿಸ್ತಾರೆ. ಸೊ ಅದು ಕೋಪದ ಕಂಟಿನ್ಯೂಷನ್ ಕಠೋರತೆನೂ ಬರುತ್ತೆ. ಮತ್ತೆ ಅಜ್ಞಾನ ಅಂದ್ರೆ ಈ ಇದ್ರದ್ದು ಜ್ಞಾನ ತಿಳ್ಕೊಳ್ದೆ ಇದ್ದವ್ರು, ನಾನು ಪರ್ಮನೆಂಟ್ ಅಲ್ಲ, ಈ ದೇಹ ಬಿಟ್ಟು ಹೋಗ್ಬೇಕು, ಅವ್ರ ದೇಹದ ಮೇಲೆ ವ್ಯಾಮೋಹ ಜಾಸ್ತಿ ಇರುತ್ತೆ ರಾಕ್ಷಸ ಸ್ವಭಾವದವ್ರಿಗೆ. ಸೊ ಅವರು ಅಜ್ಞಾನಿಗಳಾಗಿರ್ತಾರೆ. ಇಲ್ಲ, ನಾನು ಒಂದ್ ದಿವಸ ನಶಿಸ್ ಹೋಗ್ತೀನಿ. ಇವಾಗ ಹಿಂದೆ ಬಂದಿರೋ ಎಲ್ಲಾ ರಾಕ್ಷಸರ ಇದು ತಗೊಂಡ್ರೆ ಅವರೆಲ್ಲ ನಾನ್ ಪರ್ಮನೆಂಟ್ ಆಗಿರ್ತೀನಿ, ನಾನ್ ಎಲ್ಲಾರ್ನೂ ದಬ್ಬಾಳಿಕೆ ಮಾಡ್ಕೊಂಡಿರ್ತೀನಿ ಅನ್ನೋ ಒಂದು ಇದ್ರಲ್ಲೇ ಇರ್ತಾರೆ. ಅವ್ರಿಗೆ ದೇವ್ರೇ ಬರ್ಬೇಕಾಯ್ತು, ಇಲ್ಲ ನೀನ್ ಇವತ್ತಲ್ಲ ನಾಳೆ ನಶಿಸಿ ಹೋಗೋನೆ, ನೀನ್ ಏನೇ ವರ ಪಡ್ಕೊಂಡಿರ್ಬೋದು, ನಿನ್ನ ಕಾಲ ಮುಗಿಯತ್ತೆ ಅನ್ನೋದನ್ನ ತೋರ್ಸಿದ್ದಾರೆ ಎಲ್ಲಾ ದೇವತೆಗಳು, ತೋರ್ಸಿದ್ದಾರೆ ಅದನ್ನ. ಯಾವಾಗ್ಲೂ ದೇಹ ಅವರೆಲ್ಲ ಮತ್ತೆ ತಪಸ್ ಮಾಡ್ಬಿಟ್ಟು ಬೇಡ್ಕೊಂಡಿರೋದೇನೋ, ನಾನು ಪರ್ಮನೆಂಟ್ ಆಗಿರ್ಬೇಕು ಅಂತಂದ್ರೆ ನನ್ನ ದೇಹನ ಪರ್ಮನೆಂಟ್ ಆಗಿ ಇಟ್ಕೊಂಡಿರ್ಬೇಕು ಅಂತ. ಎಲ್ಲ ಅಸುರರು ಅಂತ ತೋರ್ಸಿರೋದೇ ಹಾಗೆ. ಯಾರು ಈ ದೇಹ ಮನಸ್ಸು ಬುದ್ಧಿ ನಾನು ಅಂತ ಅನ್ಕೊಂಡಿರ್ತಾರೋ ಅವರೇ ಅಸುರರು. ಇಲ್ಲ, ಇದೆಲ್ಲ ಪರ್ಮನೆಂಟ್ ಅಲ್ಲ, ನಾನು ಆತ್ಮ ಅಂತ ಯಾರು ತಿಳ್ಕೊಂಡಿರ್ತಾರೋ ಅವರೇ ದೈವಿ ಸಂಪನ್ನರು, ಅವರೇ ತನ್ನ ನಿಜ ಸ್ವರೂಪವನ್ನ ತಿಳ್ಕೊಂಡಿರೋರು ಅಂತ. ಈ ಅಸುರರು ಅಂತಂದ್ರೆ ಬೇರೆ ಇನ್ನೇನು ಅಲ್ಲ. ಅಸುರರು ಅಂದ್ರೆ ನಾನೇ ದೇಹ ಅಂತ ಅನ್ಕೊಂಡಿರೋರಷ್ಟೇ. ಅವರು ಅಜ್ಞಾನದಲ್ಲಿ ಇದ್ದಾರೆ. ಅದನ್ನ ಏನ್ ಮಾಡಿದ್ರು ಅದನ್ನ ಪರ್ಮನೆಂಟ್ ಆಗಿ ಇಟ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾವಾಗ್ಲೂ ಮಾರ್ಪಾಡಾಗುವಂಥದ್ದನ್ನೇ ಯಾವಾಗ್ಲೂ ಹಾಗೆ ಮಾರ್ಪಾಡಾಗದೆ ಇರುವಂತ ಅನ್ನಕ್ ಸಾಧ್ಯನಾ? ಇಲ್ಲ. ಅದನ್ನ ಸ್ವಲ್ಪ ನಿಧಾನ ಮಾಡಬಹುದೇನೋ. ಯಾವತ್ತಾದ್ರೂ ಒಂದಿನ ನಾವು ಹೋಗೋದೇ ಅನ್ನೋದು ಗೊತ್ತಿರ್ಬೇಕಲ್ವಾ? ಆದ್ರೆ ಹೋದ್ರು ನಾವು ಯಾವಾಗ್ಲೂ ಶಾಶ್ವತವಾಗಿರುವಂತಹ ತತ್ವವೇ ಅಂತ ತಿಳ್ಕೊಂಡ್ಬಿಟ್ಟಾಗ ಅವಾಗ ನಾವು ಅಮರರು ಅಂತ ಸಮಾಧಾನವಾಗಿ ಇರ್ತೀವಿ ಅಲ್ವಾ? ಬಿಟ್ಕೊಡೋದಕ್ಕೆ ನಾವು ಹಿಂಜರಿಯಲ್ಲ ಅವಾಗ. ಈ ಸಾವು ಅನ್ನೋದಕ್ಕೆ ಹೆದರಲ್ಲ ಅವಾಗ. ನಾವ್ ಹೋಗ್ಬಿಟ್ವಿ ಅಂತ ಅಂದ್ಬಿಟ್ಟು ಅವಾಗ ಅನ್ಕೊಳಲ್ಲ. ಇದ್ರಲ್ಲಿ ಈ ಜ್ಞಾನದಲ್ಲಿ ನಿಂತ್ಕೊಂಡಾಗ ಅಂತ ಅಜ್ಞಾನ ಎಲ್ಲನೂ ಆಶ್ರಯ ಜ್ಞಾನ ಅದೆಲ್ಲ ಹೋಗಿಸ್ಕೊಂಡು ನಿಮ್ಮ ನಿಜ ಸ್ವರೂಪವನ್ನ ತಿಳ್ಕೊಳ್ಳಿ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಎಲ್ಲರೂ ದೈವಿ ಗುಣಗಳನ್ನ ಬೆಳೆಸ್ಕೊಂಡು ನಾವು ಆತ್ಮಜ್ಞಾನವನ್ನ ತಿಳ್ಕೊಂಡು ಆ ನಿಶ್ಚಿತವಾಗಿ ನಿಲ್ಲೋಣ.
ಏನಾದ್ರು ಡೌಟ್ಸ್ ಇಲ್ಲ ಗೊತ್ತಿರೋದೇ ಇಲ್ಲ ಅಂತ ನಾನು ಸರಿ. ಶ್ರೀ ಹಾ ಹಾ ಗುರು ಓಂ ಶ್ರೀ ಕೃಷ್ಣಾರ್ಪಣಮಸ್ತು.